ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 6/15/24 ಜನ್ಮ ದಿನಾಂಕದವರ ಶುಭ ದಿನ, ಶುಭ ವರ್ಷ, ಶುಭ ಬಣ್ಣ, ಮಿತ್ರ ರಾಶಿ, ಶುಭ ದಿಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ 6/15/24 ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿರ್ತದೆ. ಶುಕ್ರವಾರ ಎಲ್ಲ ಕೆಲಸ ಕಾರ್ಯಗಳಿಗೂ ಶುಭಪ್ರದವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರು ಬುಧವಾರ, ಶುಕ್ರವಾರ, ಸೋಮವಾರ ಯಾವುದೇ ಕಾರ್ಯಗಳನ್ನು ಮಾಡ್ಬೋದು. ಆ ದಿನ ಶುಭಪ್ರದವಾಗಿ ಇರ್ತದೆ. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಬಿಳಿ ಕಲರು ಮನೆಗಾಗಿರ್ಬೋದು, ವೆಹಿಕಲ್ ತೆಗೆಯುವಾಗ ಆಗಿರ್ಬೋದು ಬಳಕೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಅದು ಬಿಟ್ಟರೆ ಗ್ರೀನ್ ಕಲರ್ ಸಹ ಆಗಿ ಬರ್ತದೆ. ಹಾಗೆಯೇ ಈ ರಾಶಿಯವರಿಗೆ ಈ ಜನ್ಮ ದಿನಾಂಕದವರಿಗೆ 6/15/24, 33, 42, 51 ಹಾಗೂ 60ನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರಿಗೆ ಮಿತ್ರ ರಾಶಿಗಳು ಅಂತಂದರೆ ಕಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಮಕರ ಮತ್ತು ಕುಂಭ ರಾಶಿಗಳು ಶುಭಪ್ರದವಾಗಿ ಇರ್ತದೆ. ವಿಶೇಷವಾಗಿ ಅನ್ಯೋನ್ಯತೆ ಬರ್ತಕ್ಕಂಥದ್ದು ಮಿಥುನ, ಕನ್ಯಾ ರಾಶಿ ಹಾಗೂ ಮಕರ, ಕುಂಭ ರಾಶಿಯವರ ಒಟ್ಟಿಗೆ ಇವರು ಯಾವುದೇ ವ್ಯವಹಾರಗಳನ್ನು ಮಾಡ್ಬೋದು. ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ 2, 11, 20, 29, 4, 13, 22, 31, 5, 14, 23, 6, 15, 24, 7, 16, 25, 8, 17, 26 ಜನ್ಮ ದಿನಾಂಕದವರೊಂದಿಗೆ ವ್ಯವಹಾರ, ಇತರೆ ವಿಚಾರಗಳು ಶುಭಪ್ರದವಾಗಿ ಕೂಡಿ ಬರ್ತದೆ. ನಿಮಗೆ ಯಾವ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿರ್ತಾರೋ ಅಂತಹ ಜನ್ಮ ದಿನಾಂಕದವರ ಒಟ್ಟಿಗೆ ವ್ಯಾಪಾರ, ವ್ಯವಹಾರ, ಕಾಂಟ್ರ್ಯಾಕ್ಟ್, ಒಪ್ಪಂದಗಳನ್ನು ಮಾಡ್ಕೋಬೋದು. ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದ. ಈ ಉತ್ತರ ದಿಕ್ಕನ್ನು ಬಿಟ್ಟರೆ ಆಗ್ನೇಯ ದಿಕ್ಕು ಈ ರಾಶಿಯವರಿಗೆ ಶುಭಪ್ರದವಾಗಿ ಬರ್ತದೆ. ದಕ್ಷಿಣ ದಿಕ್ಕು ಸಹ ಶುಭಪ್ರದವಾಗಿಯೇ ಇರ್ತದೆ. ಪಶ್ಚಿಮ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರೋದರಿಂದ ನಿಮಗೆ ಯಾವ ದಿಕ್ಕಿನ ಅನುಕೂಲತೆ ಇದೆಯೋ ಆ ದಿಕ್ಕನ್ನು ಆಯ್ಕೆ ಮಾಡ್ಕೋಬೋದು. ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಉತ್ತರ, ಪಶ್ಚಿಮ, ಆಗ್ನೇಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ. ಇನ್ನು ಈ ರಾಶಿಯವರು ವೆಹಿಕಲ್ ತೆಗಿಬೇಕು ಅಥವಾ ಮನೆಗೆ ಪೇಂಟಿಂಗ್ ಮಾಡಬೇಕು ಅಥವಾ ಏನಾದರೂ ವ್ಯಾಪಾರ ವ್ಯವಹಾರಗಳ ಸ್ಥಳಗಳಿಗೆ ಪೇಂಟ್ ಮಾಡಬೇಕಂದ್ರೆ ಮೊದಲನೇ ಪ್ರಾಶಸ್ತ್ಯ ಬಿಳಿಯ ಬಣ್ಣಕ್ಕೆ ಕೊಡಬೇಕಾಗುತ್ತೆ. ಅದರ ನಂತರ ಗ್ರೀನ್, ಹಸಿರು ಬಣ್ಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಇನ್ನೂ ಕೆಲವರಿಗೆ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತಕ್ಕಂಥ ಅಭಿಲಾಷೆಯಲ್ಲಿ ಇರ್ತಕ್ಕಂಥವ್ರು ನೀಲಿ ಬಣ್ಣವನ್ನು ಸಹ ಅವರು ತನ್ನ ವ್ಯವಹಾರ ಸ್ಥಳಗಳಿಗೆ ಪೇಂಟ್ ಮಾಡಿಸ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವೆಹಿಕಲ್ಗಳನ್ನು ತೆಗಿಬೋದು. ಇನ್ನು ಈ ರಾಶಿಯವರು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾದಂಥ ಒಂದು ವಿಚಾರ ಅಂತ ಅಂದರೆ ಈ ಜನ್ಮ ದಿನಾಂಕದವರಿಗೆ 1, 10, 19, 28 ಹಾಗೂ 3, 12, 21,
30ರ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಜನ್ಮ ದಿನಾಂಕವು ಈ ಜನ್ಮ ದಿನಾಂಕಕ್ಕೆ ಭಾಗ್ಯಾಂಕ ಬಂದು ಹೊಂದಾಣಿಕೆ ಆಗಿದ್ದರೆ ಅದರಲ್ಲಿ ನೀವು ಯಾವುದೇ ಅನುಮಾನ ಇಲ್ಲದೆ ವ್ಯವಹಾರಗಳನ್ನು ಮುಂದುವರಿಸಬಹುದು. ವಿಶೇಷವಾಗಿ ಈ ಜನ್ಮ ದಿನಾಂಕದವರು ದೇವಿ ಆರಾಧನೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಶುಕ್ರವಾರಗಳಂದು ದುರ್ಗಾದೇವಿ, ರಾಜರಾಜೇಶ್ವರಿ, ಗಾಯತ್ರಿ ದೇವಿ ಇನ್ನಿತರ ಯಾವುದೇ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ತಮ್ಮ ಕಾರ್ಯ ಸಂಕಲ್ಪದ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದ್ರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಇವರು ಧನುಸ್ಸು ಮತ್ತು ಮೀನ ರಾಶಿಯವರು ಸಹ ಅಷ್ಟೊಂದು ಶುಭಪ್ರದವಾಗಿ ಈ ರಾಶಿಗೆ ಆಗಿ ಬರೋದಿಲ್ಲದೆ ಇರೋದರಿಂದ ತಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಪ್ರಿಯ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಲೈಕನ್ನು ಒತ್ತಿ. ನನ್ನ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗ್ತವೆ. ನಮಸ್ಕಾರ.